ಆಗಬಾರ್ದು ಅಂಥೇಳಿ ಅನೇಕ ತೋಟಗಳನ್ನ ರೈತರು ಬೆಳೆದಂಥ ಬೆಳೆ ಅನ್ಯಾಯ ಆಗ್ತಾಯಿದೆ. ಇವತ್ತು ಕೀಳೋರಿಲ್ಲ, ದ್ರಾಕ್ಷಿನ ತೊಗೊಂಡೋಗೋರಿಲ್ಲ ಕೋವಿಡಲ್ಲಿ ಅಂತ ಹೇಳಿದಾಗ ನಾವೇ ಹೋಗಿ ತೋಟಗಳನ್ನ ಪರ್ಚೇಸ್ ಮಾಡಿ ಫ್ರೀಯಾಗಿ ಇಡೀ ಬ್ಯಾಟ್ರಾಯಪುರಕ್ಕೆ ತರಕಾರಿಯಿಂದ ಹಿಡಿದು, ಹಣ್ಣುಗಳಿಂದ ಹಿಡಿದು, ರೇಷನ್ನಿಂದ ಹಿಡಿದು ಪೌರ ಕಾರ್ಮಿಕರಿಗೆ ಪಾದಪೂಜೆ ಮಾಡಿಸಿದ್ದೀನಿ. ಪ್ರತಿ ವಾರ್ಡಲ್ಲೂ ಪೌರ ಕಾರ್ಮಿಕರಿಗೆ ಏನು ಅವ್ರಿಗೆ ಔಷಧಿಯಿಂದ ಹಿಡಿದು ಎಲ್ಲವನ್ನು ನಾವು ಕೊಡೋವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ಆ ಟೈಮಲ್ಲಿ. ಸರ್ ಮಾಡ್ತೀರಾ ಸರ್? ಅವ್ರು ಯಾರೋ ಮಧ್ಯೆ ಬಂದು ತಮೇಶ್ಗೌಡರು ಬಂದು ಟಿಕೆಟ್ ತಗೊಂಡ್ರೆ ಓಕೆ, ನಿಮ್ಮ ರಾಜ್ಯ ನಾಯಕರು ನಿಮ್ಮ ಸಮಸ್ಯೆ ಬಗ್ಗೆ ಸದಾನಂದ ಗೌಡರು ಆಗಲಿ, ಇವರು ಮೇಡಮ್ ಕರಂದ್ಲಾಜೆ ಅವರೇ ಗಮನ ಹರಿಸಲ್ಲ, ನಮ್ಮ ಸಮಸ್ಯೆ ಬಗೆಹರಿಸಲ್ಲ ಅಂತ ನಿಮ್ಮ ಲೀಡರ್ಗಳು ಹೇಳ್ತಾರೆ. ನಿಮ್ಮ ಪ್ರಮುಖರು ನಮ್ಮ ಸಮಸ್ಯೆ ಬಗೆಹರಿಸಬಹುದಾಯ್ತು, ಇವರು ತಲೆಗಾಕಿಡಲ್ಲ, ಜಿಲ್ಲಾ ಅಧ್ಯಕ್ಷರು ತಲೆಗಾಕಿಡಲ್ಲ, ಯಾರು ತಲೆಗಾಕಿಡಲ್ಲ, ನಾವೇ ಬದಲಾಡಬೇಕು, ನಾವೇ ಹೋರಾಟ ಮಾಡಬೇಕು, ನಮ್ಗೆ ಯಾರಪ್ಪ ರಕ್ಷಣೆ ಅಂತ ನಿಮ್ ಪ್ರಮುಖರು ನಿಮ್ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ. ಪಕ್ಷದವರಲ್ಲ, ಪೋಸ್ಟ್ಗಳು ಇಲ್ಲ. ನಿಮ್ ಇಷ್ಟವಾದಂತ ಕಾರ್ಯಕರ್ತ ಲಾಸ್ಟ್ ಟೈಮ್ ಹೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ ಯಾರು ಟಿಕೆಟ್ ಕೊಟ್ಟಿದ್ರೆ ನಾವು ಗೆಲ್ತಾ ಇದ್ವಿ ಅಂತ. ಅದು ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಮುಗಿದೋದ ಕತೆ ಅದು. ನಿಮ್ಗೆ ಗೊತ್ತಿರಲಿ, ನನಗೆ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಗಿತ್ತು. 3 ಬಾರಿ ಸೋತವನೆ ಅಂಥೇಳಿ ನಾನು ಯಾರ ಮನೆಗೆ ಹೋದಾಗೂ, ಕಾಂಗ್ರೆಸ್ನವ್ರ ಮನೆಯೂ ಬಿಡಲಿಲ್ಲ, ನಾನು ದಳದವ್ರ ಮನೆಯೂ ಬಿಡಲಿಲ್ಲ, ಪ್ರತಿಯೊಬ್ಬರ ಮನೆಯೂ ರೀಚ್ ಆಗಿದ್ದೆ. ಮನೆಗೆ ರೀಚ್ ಆದಾಗ ಅವ್ರು ಹೇಳೋರು, ಪಾಪ 3 ಸರಿ ಎಲ್ಲ ಕಳ್ಕೊಂಬಿಟ್ಟಲ್ಲಪ್ಪ, ಆಸ್ತಿ ಗೀಸ್ತಿ ಎಲ್ಲ, ಏನಪ್ಪ ನಿಮ್ಮ ಅನ್ಯಾಯ, ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತದಪ್ಪ, ಈ ಮಾತು ಬರೋದು ಇರಲಿ. ನಾನು ಹೇಳೋದು ಅನೇಕರು, ನಾನು ಕೆಲವ್ರ ವಿಚಾರ ಹೇಳೋಕ್ಕೆ ಹೋಗಲ್ಲ. ಸರ್ವೆ ರಿಪೋರ್ಟು ನನ್ನ ಪರವಾಗಿತ್ತು, ಅವ್ರ ಹೆಸರು ನಾನು ಹೇಳಲ್ಲ, ಎಲ್ಲಿಂದ ಬಂತು, ಯಾರು ಸರ್ವೆ, ಕಾಂಗ್ರೆಸ್ನವ್ರ ಸರ್ವೆ ಒಳಗೂ ನಾನು ಬಂದಿದ್ದೆ, ನಾನು ಗೆಲ್ತೀನಿ ಅಂತ. ಅವರು ಇದೇ ರೀತಿ ಗೊಂದಲ ಬೇರೆ ಕ್ಷೇತ್ರಗಳಲ್ಲೂ ಬಂದಿತ್ತು ಸರ್, ಬಟ್ ಅವರು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಈ ನಿಮ್ಮಲ್ಲಿ ಪ್ರಯತ್ನಗಳು ಯಾಕಾಗಿಲ್ಲ ಅಂತ ನಾವು ಹೇಳ್ತಾರೆ. ಈಗ ನಾವು ಮಾನ್ಯ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ರಿ ಒಂದು 3-4 ತಿಂಗಳ ಹಿಂದೆ. ರವಿ ಅಣ್ಣ, ನೀವು ತುಂಬ ಸೀನಿಯರ್ ಇದ್ದೀರಿ, ಜನಸಂಘದ ಕಾಲದಾಗಿದ್ದ ಕೆಲಸ ಮಾಡಿದ್ದೀರಿ, ನೀವು ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದಂಥವ್ರು, ಒಳ್ಳೆಯದಾಗ್ತದೆ ಕೆಲಸ ಮಾಡೋಣ, ತಲೆ ಕೆಡಿಸ್ಕೊಂಬೇಡಿ, ಏನೋ ಆಯಿತು ಹೆಚ್ಚು ಕಡಿಮೆ ಆವಾಗ ಆಯಿತು, ಆಗಬಾರ್ದಾಗಿತ್ತು, ನಮಗೂ ಭಾಳ ಬೇಸರ ಇದೆ, ಮುಂದೆ ನಿಮ್ಗೆ ಒಳ್ಳೇದಾಗ್ತದೆ, ಕೆಲಸ ಶುರು ಮಾಡೋಣ. ನೀನು ಯಾರು ಎಲ್ಲರೂ ನನ್ನ ಜೊತೆ ಇವರೆಲ್ಲ ಇದ್ರು, ಅವರು ಇಲ್ಲ, ನಾನು ಅವ್ರು ಕರ್ಕೊಂಡು ನಾನು ಯಾಕೆ ಭೇಟಿಗೆ ಹೋಗ್ಬೇಕು, ಕರೆದು ನಾನು ಹೇಳೋದು ಅವ್ರು ಕರ್ಕೊಂಡು ನಾನು ಅವ್ರನ್ನ ಯಡಿಯೂರಪ್ಪನವ್ರ ಬಗ್ಗೆ, ನಾನು ಯಡಿಯೂರಪ್ಪನವ್ರ ಜೊತೆ ಈದ್ಗಾ ಮೈದಾನ ಗಲಾಟೆಯಲ್ಲಿ ಹುಬ್ಳಿ ಧಾರವಾಡ ಜೈಲಲ್ಲಿದ್ದು ಅಂತಂದು ನಾನು 75ರಲ್ಲಿ ಎಮರ್ಜೆನ್ಸಿ ಜೈಲಲ್ಲಿದ್ದವನು, ರಥಯಾತ್ರೆ ಹಿಂದೆ ಹೋದವನು, ನಮ್ಮ ಆದ್ವಾನಿಯವ್ರ ಜೊತೆ ಏಕತಾ ಯಾತ್ರೆ ಮುರಳಿ ಮನೋಹರ್ ಜೋಶಿ ಜೊತೆಗ ಲಾಲ್ ಚೌಕ್ ಚಲೋ ಹೋದವನು. ನನಗೇನು ಯಾರು ಹೇಳ್ಬೇಕಾಗಿಲ್ಲಲ್ಲ, ನನಗೇನು ಎಲ್ಲ ಗೊತ್ತಿರೋ ಅಂತಾರೆ. ಪಕ್ಷದಲ್ಲಿ ಏನೋ ನನಗೆ ವ್ಯತ್ಯಾಸ ಆಗಿರ್ಬೋದು, ನೋವಾಗಿರ್ಬೋದು, ಇಲ್ಲ ಅಂತಲ್ಲ ನಾನು ಹೇಳಲ್ಲ. ಆದರೂ ನಾನು ಟಿಕೆಟ್ ತಪ್ಪೋಗಿದ್ದೀನ. ನನ್ನ ಮನೆಗೆ ನಮ್ಮ ವಿನೋದ್ ತಾವಡೆ ಅವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ನಮ್ಮ ಮನೆಗೆ ಬಂದರು. ಇಲ್ಲೇ ಮನೆಗೆ ಬಂದು ಕೂತ್ಕೊಂಡು ನನ್ನ ಜೊತೆಗೆ ½ ಆನ್ ಅವರ್ ಕೂತ್ಕೊಂಡು ನನಗೆ, ರವಿ ಅಣ್ಣ ನೀವು ತುಂಬ ಹಿರಿಯರು, ನಿಮ್ಮ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ವ್ಯತ್ಯಾಸ ಆಗ್ಬಿಟ್ಟಿದೆ, ನೀವು ಫೀಲ್ಡ್ಗಿಳಿದು ಕೆಲಸ ಮಾಡಬೇಕು ಅಂದರು. ನಾನು ಇಮ್ಮಿಡಿಯೇಟ್ ಮೀಟಿಂಗ್ ಕರೆದು ಎಲ್ಲರಿಗೂ, ನೋಡಪ್ಪ, ಪಕ್ಷ ಎತ್ತು ತಾಯಿಗೆ ಮೋಸ ಮಾಡೋರು ಯಾರನ್ನಿದ್ದರೆ ಎದ್ದೋಗ್ರಿ, ನಾವು ಕೆಲಸ ಮಾಡೋದೆ. ನನಗೆ ಅನ್ಯಾಯ ಆಗಿರ್ಬೋದು, ನನ್ನ ಪ್ರಾಣ ಹೈಯೆಸ್ಟ್ ಲೀಡ್ ಕೊಟ್ಟಿರೋದು ಇದೇ ವಾರ್ಡ್ ಆಗಿರಿ, ನಿಮ್ಗೆ ಗೊತ್ತಿರಲಿ. 5,3,400 ಲೀಡ್ ಯಾವುದು ಅಂದರೆ ವಿದ್ಯಾರಣ್ಯಪುರ ವಾರ್ಡು, ಅವ್ರ ಮನೆ ವಾರ್ಡು ಮೈನಸ್ಸು, ಕ್ಯಾಂಡಿಡೇಟ್ ಮನೆ ವಾರ್ಡು, ನನ್ನ ಮನೆ ವಾರ್ಡು. ನಾನು 5,3,400 ಲೀಡ್ ಇಲ್ಲಿ. ನಾನು ಹಂಗೆ ಎಲ್ಲ ಎತ್ತಾಗಿ ಮೋಸ ಮಾಡೋದು ನನ್ನ ಜನ್ಮದಾಗ ನಾನು ಕಲಿಸಿಲ್ಲ. ನಾನು RSS ಅಲ್ಲಿ ಬಂದಂತವನು, ನಾನು ಬೆಳೆದು ಬಂದಿರೋ ದಾರಿ ಹಂಗೆ. ಇಲ್ಲ, ಮೇಡಮ್ ಅವ್ರಿಗೂ ಎಲ್ಲ ಅರ್ಥ ಆಗಿದೆ.
ಮೇಡಮ್ ಅವ್ರನ್ನ ನಾನು ಡೆಲ್ಲೀಲಿ ಭೇಟಿಯಾಗಿದ್ದೆ. ಅವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಮತ್ತು ಸೋಮಣ್ಣವ್ರನ್ನ ಅಲ್ಲಿ ಭೇಟಿಯಾದಂಥ ಸಮಯದಲ್ಲಿ ಅವರೂ ಭಾಳಷ್ಟು ಪಾಪ ನೊಂದ್ಕೊಂಡ್ರು. ಅಣ್ಣ ನೀವು ತುಂಬ ಸೀನಿಯರು, ಎಲ್ಲ ಒಳ್ಳೆಯದಾಗ್ತದೆ, ತಲೆ ಕೆಡಿಸ್ಕೊಂಬೇಡಿ, ನಾನು ನಿಮ್ಮ ಜೊತೇಲಿ ಇರ್ತೀನಿ, ಕೆಲಸ ಮಾಡಿ, ಯಾರು ಏನೇ ಹೇಳ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ನಾವು ಮಾಡಿದ್ರಿ.